ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದವೇ ಸಾಕ್ಷಿ, ಎನ್ನ ಮನಸಾಕ್ಷಿ ಕೂಡಲ ಸಂಗಮದೇವ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ, ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಹಾಗೂ ಬಸವ ಸ್ವರೂಪರಾದ ಪರಮ ಪೂಜ್ಯ ಕಮ್ಮತ್ತಳ್ಳಿ ಪಾಂಡವಮಟ್ಟಿಯ ಲಿಂಗೈಕ್ಯ ಚನ್ನಬಸವ ಮಹಾಶಿವಿಗಳವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ, ಅವರ ಸ್ಮರಣೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯರು, ಗುರುಕರ ಸಂಜಾತರು, ಆತ್ಮೀಯರಾದ ಅನುಭಾವಿಗಳಾದ ಪರಮ ಪೂಜ್ಯ ಡಾಕ್ಟರ್ ಗುರುಬಸವ ಮಹಾಸ್ವಾಮೀಜಿಯವರ ಪವಿತ್ರ ಶ್ರೀಚರಣದಲ್ಲಿ ಭಕ್ತಿಯಿಂದ ನೆನೆಯುತ್ತಾ, ಭಕ್ತಿಯಿಂದ ನಮಿಸುತ್ತಾ, ವೇದಿಕೆಯ ಮೇಲಿರುವ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಎಲ್ಲ ಪರಮ ಪೂಜ್ಯರ ಪವಿತ್ರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ಶರಣೆಂದು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆಯ ಯುವ ಘಟಕದ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಶ್ರೀಯುತ ಮನೋಹರ್ ಅಬ್ಬಿಗೇರಿ ಶರಣರಲ್ಲಿ ಇವತ್ತಿನ ಸಮಾರಂಭದ ಕೇಂದ್ರ ಬಿಂದುವಾದಂಥ ನಮ್ಮೆಲ್ಲರಿಗೂ ಅತ್ಯಂತ ಅಭಿಮಾನದ ವ್ಯಕ್ತಿಯಾದಂಥ ಶ್ರೀಯುತ ಮುಖ್ಯಮಂತ್ರಿ ಚಂದ್ರು ಶರಣರಲ್ಲಿ, ಶ್ರೀಯುತ ನಾಗರಾಜ್ ಶರಣರಲ್ಲಿ ಹಾಗೂ ಸಹಜ ಸಾಗಾವಳಿಯ ಸಂಪಾದಕರು ಸನ್ಮಾನಿತರಾದಂಥ ಪೂಜ್ಯ ಮಾತೋಶ್ರೀ ಗಾಯತ್ರಿ ತಾಯಿಯವರಲ್ಲಿ ಭಕ್ತಿಯಿಂದ ಶರಣೆಂದು ಇಲ್ಲಿ ನೆರೆದಿರುವ ಎಲ್ಲ ಪೂಜ್ಯ ಶರಣರಲ್ಲಿ, ಪೂಜ್ಯ ತಾಯಂದರಲ್ಲಿ, ಮಕ್ಕಳಲ್ಲಿ ಭಕ್ತಿಯ ಶರಣಾರ್ಥಿಗಳು. ಇವತ್ತು ಚನ್ನಬಸವ ಮಹಾಶಿವಿಗಳವರ ಈ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲ ಏನು ಸೇರಿದ್ರಿಲ್ಲ, ನಿಮ್ಮ ದರ್ಶನ ಮಾಡ್ಕೊಂಡ್ವಿಲ್ಲ, ಜೀವನನ ಸಾರ್ಥಕ ಆತಂತ ಅನಿಸ್ತದೆ ನನಗೆ. ಎಲ್ಲರ ಮುಖದಲ್ಲಿ ಭಸ್ಮ, ಎಲ್ಲರ ಹಣೆಯಲ್ಲಿ ವಿಭೂತಿ, ಎಲ್ಲರ ಕೊರಳಲ್ಲಿ ಲಿಂಗ, ಬಾಯಲ್ಲಿ ಬಸವಣ್ಣವ್ರ ವಚನ. ಇದಕ್ಕಿಂತಲೂ ಹೆಚ್ಚಿಂದ ಇನ್ನೇನೈತಿ? ಚನ್ನಬಸವ ಶಿವಯೋಗಿಗಳವರು ಬಿತ್ತಿದ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದತಿ. ಯಾರು ಗಿಡ ನಟ್ಟಾರೋ, ಯಾರು ಬೀಜ ಬಿತ್ತಾರೋ ಅವರು ಹೆಮ್ಮರವಾಗಿ ಬೆಳೆದದ್ದನ್ನು ನೋಡದೇ ಇರಬಹುದು, ಆದರೆ ಅವರ ಪರಿಶ್ರಮದ ಫಲದಿಂದ ಅದು ಹೆಮ್ಮರವಾಗಿದ್ದನ್ನು ಅವ್ರ ಮಕ್ಕಳಂತೂ ನೋಡ್ತಾರೆ. ಇವತ್ತು ನಮ್ಮ ಪರಮ ಪೂಜ್ಯ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ಚನ್ನಬಸವ ಶಿವಿಗಳವರ ಗುರು ಸಂಜಾತರು. ಅವರ ಸೇವೆಯನ್ನು ಬಹಳ ಭಕ್ತಿಯಿಂದ, ನಿಷ್ಠೆಯಿಂದ ಮಾಡಿ, ಅವರ ಆಜ್ಞೆಯನ್ನು ಬಸವಣ್ಣನ ಆಜ್ಞೆಯಂತೆ ಸ್ವೀಕಾರ ಮಾಡಿ ಗುರುವಾಜ್ಞೆಯನ್ನು ಪಾಲಿಸ್ಕೊಂತ ಬಂದಂಥ ಒಬ್ಬ ಶ್ರೇಷ್ಠ ಸಾಧಕರು ಅಂದರೆ ನಮ್ಮ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳವರು. ಇವತ್ತು ಚನ್ನಬಸವ ಮಹಾಸ್ವಾಮೀಜಿಯವರ ಬಿತ್ತಿದ ಬೀಜ ಇದು ದೊಡ್ಡ ಹೆಮ್ಮರವಾಗಿ ಬೆಳೆದತಿ. ಒಂದು ಮಾತು ನಿಮಗೆ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಏನಂತಂದರೆ, ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು ಈ ನೆಲದ ಮೇಲಿನ ಅತ್ಯಂತ ಮಹಾ ತಪಸ್ವಿಗಳು. ಇದನ್ನು ಅವ್ರನ್ನ ಹೊಗಳಬೇಕು ಅಂತ ನಾವು ಹೇಳ್ತಾ ಇಲ್ಲ, ಅವರು ದೊಡ್ಡ ತಪಸ್ವಿಗಳಾಗಿದ್ದರು. ಆ ದೊಡ್ಡ ತಪಸ್ವಿಗಳಂತ ಏನು ಕರಿತೇವೆ ನಾವು, ಅತನಿ ಮುರುಗೇಂದ್ರ ಶಿವೆಗಳು, ವಿಜಯ ಮಹಾಂತ ಶಿವೆಗಳು, ಯಡಿಯೂರು ಸಿದ್ಧಲಿಂಗೇಶ್ವರರು, ಘನಮಠ ಶಿವೆಗಳು, ಮಲೆ ಮಹಾದೇಶ್ವರರು, ಗುರುಮಲ್ಲೇಶ್ವರರು, ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳು, ಹಿಂಗೇನು ವಿಜಯ ಮಹಾಂತ ಶಿವೆಗಳು ಏನು ದೊಡ್ಡ ತಪಸ್ವಿಗಳಂತ ಕರಿತೇವಲ್ಲ, ಆ ಸಾಲಿನಲ್ಲಿ ಬಂದು ನಿಂತವರು ಕಮ್ಮತ್ತಹಳ್ಳಿಯ ಪಾಂಡವಮಟ್ಟಿಯ ಪರಮ ಪೂಜ್ಯ ಚನ್ನಬಸವ ಮಹಾಶಿವಯೋಗಿಗಳು. ಶಿವಯೋಗಿ ಅನ್ನುವಂಥ ಪದ ಎಲ್ಲರಿಗೆ ಬರಂಗಿಲ್ಲ. ಅದು ಆ ಶಿವಯೋಗವನ್ನು ಸಾಧಿಸಿದಂಥವರಿಗೆ ಮಾತ್ರ ಶಿವಯೋಗಿ ಅನ್ನುವಂಥ ಪದ ಬರ್ತತಿ. ಅದಕ್ಕಾಗಿ ಆ ಶಿವಯೋಗಿಗಳು ಎಂದೂ ಕೂಡ ಆಗಿ ಹೋದವರಲ್ಲ, ಸದಾ ಕಾಲ ಇರುವವರು.
ನೀವು ಪಾಂಡವಮಟ್ಟೆ ಲಿಂಗೈಕ್ಯ ಚನ್ನಬಸವ ಶಿವೇಗಳವರು ಲಿಂಗೈಕ್ಯರಾದರು ಅಂತ ನೀವು ತಿಳ್ಕೊಂಡಿರಿ. ಆದರೆ ನಮ್ಮ ತಿಳುವಳಿಕೆ ತಪ್ಪೈತಿ. ಅವರು ಚನ್ನಬಸವ ಶಿವಯೋಗಿಗಳವರು, ಯಡಿಯೂರು ಸಿದ್ಧಲಿಂಗೇಶ್ವರಂತೆ, ಅತನಿ ಮುರುಗೇಂದ್ರ ಶಿವೇಗಳವರಂತೆ, ಹಾನಗಲ್ಲ ಗುರುಕುಮಾರ ಶಿವೇಗಳವರಂತೆ ಸದಾಕಾಲ ಇರೋರು. ಅವರನ್ನು ಎಲ್ಲಿ ಸ್ಮರಣೆ ಮಾಡ್ತೀವಿ ಅಲ್ಲಿ ನಮಗೊಂದು ಶಕ್ತಿ ಬರ್ತೈತಿ. ಚನ್ನಬಸವ ಶಿವೇಗಳವರನ್ನು ಯಾವತ್ತೂ ಸ್ಮರಣೆ ಮಾಡಬೇಕು. ಕಷ್ಟ ಕಾಲದಲ್ಲಿ ಸ್ಮರಣೆ ಮಾಡ್ರಿ. ನೀವು ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ರಿ, ಪ್ರಯೋಗ ಮಾಡಿ ನೋಡ್ರಿ. ದಿನ ಕಷ್ಟ ಕಾಲದಲ್ಲಿ, ತೊಂದರೆಯ ಕಾಲದಲ್ಲಿ ಪಾಂಡವಮಟ್ಟೆಯ ಚನ್ನಬಸವ ಶಿವೇಗಳನ್ನು ಸ್ಮರಣೆ ಮಾಡ್ರಿ, ಭಕ್ತಿಯಿಂದ ಸ್ಮರಣೆ ಮಾಡ್ರಿ. ಅಜ್ಜ ಕಷ್ಟದಾಗ ಅದನ್ನ ಕಾಪಾಡಪ್ಪ ಅಂತ ಹೇಳ್ಕೊಂಡು ಇಷ್ಟು ಸ್ಮರಣೆ ಮಾಡ್ರಿ. ನೀವು ಆ ಕಷ್ಟದಿಂದ ಖಂಡಿತವಾಗಿ ನೀವು ಪಾರಾಕಿರಿ. ಅಷ್ಟು ಅದ್ಭುತವಾದಂಥ ಶಕ್ತಿ ಶಿವಯೋಗಿಗಳವರ ಸ್ಮರಣೆಯಲ್ಲೈತಿ. ಯಾಕಂತಂದ್ರೆ ಈ ಬ್ರಹ್ಮಾಂಡದ ಮೂಲ ಚೈತನ್ಯಕ್ಕೆ ಶಿವ ಅಂತ ಕರಿತೀವಿ. ಈ ಬ್ರಹ್ಮಾಂಡದ ಮೂಲ ಚೈತನ್ಯ ಐತಲ್ಲ, ಆ ಚೈತನ್ಯಕ್ಕೆ ಶಿವ ಅಂತ ಕರಿತೀವಿ. ಆ ಶಿವ ಯಾವಾಗಲೂ ನಿರಾಕಾರವಾಗಿರ್ತಾನೆ. ಆ ನಿರಾಕಾರವಾದಂಥ ಶಿವನ ಸಾಕಾರ ರೂಪವೇ ಚನ್ನಬಸವ ಮಹಾಶಿವಯೋಗಿಗಳು. ಇದು ಹೊಗಳುವಂಥ ಮಾತಲ್ಲ. ಯಾರು ಇಷ್ಟಲಿಂಗದಲ್ಲಿ ಲಿಂಗಾಂಗ ಸಮರಸವನ್ನು ಪಡೆದಿರ್ತಾರೋ, ಇಷ್ಟಲಿಂಗ ಯೋಗದಲ್ಲಿ ಲಿಂಗಾಂಗ ಸಮರಸವನ್ನು ಪಡೆದಿರ್ತಾರೋ, ಅವರು ಭೌತಿಕವಾದಂಥ ಮನಸ್ಸನ್ನು ಕಳ್ಕೊಂಡಿರ್ತಾರೋ, ಆ ಭೌತಿಕವಾದ ಮನಸ್ಸನ್ನು ನಾಶ ಮಾಡಿಕೊಂಡಿರ್ತಾರೋ, ಸಂಪೂರ್ಣವಾಗಿ ಲಿಂಗಾಂಗ ಸಾಮರಸ್ಯ ಪಡೆದಂಥ ವ್ಯಕ್ತಿಯ ಮನಸ್ಸು ಅದು ಶಿವಸ್ವರೂಪನ ಆಗಿರ್ತೈತಿ. ಅದಕ್ಕಾಗಿ ಆ ಮನಸ್ಸು ಯಾವತ್ತೂ ಕೂಡ, ಆ ಚೈತನ್ಯ ಯಾವತ್ತೂ ಕೂಡ ಶಾಶ್ವತವಾಗಿರ್ತೈತೆ ಅದು. ಅದಕ್ಕಾಗಿ ನಿಮಗೊಂದು ಮಾತು ಹೇಳ್ತೀನಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಈ ನಮಗೊಂದು ಮನಸ್ಸು ಐತಿ, ಈ ನಮಗೊಂದು ಮನಸ್ಸು ಐತಿ. ಈ ಮನಸ್ಸು ಯಾವಾಗಲೂ ಎದ್ರ ಮೇಲೆ ಕುಂತಿರ್ತೈತೆ ಅಂತಂದ್ರೆ ಇದಕ್ಕೆ ಇಂಡಿಪೆಂಡೆಂಟ್ ಸ್ಥಾನ ಇಲ್ಲ. ಇದಕ್ಕೆ ಮನಸ್ಸಿಗೆ ಇಂಡಿಪೆಂಡೆಂಟ್ ಸ್ಥಾನ ಇಲ್ಲ. ಇದಕ್ಕೊಂದು ಯಾವಾಗಲೂ ಆಶ್ರಯ ಬೇಕಿದಕ್ಕೆ, ಮನಸ್ಸಿಗೆ ಒಂದು ಆಶ್ರಯ ಬೇಕಿದಕ್ಕೆ. ಅದಕ್ಕೆ ಮನಸ್ಸು ಯಾವಾಗಲೂ ಎದ್ರ ಮೇಲೆ ಕುಂತಿರ್ತೈತಿ ಅಂದ್ರೆ ಒಂದು ವಸ್ತುವಿನ ಮೇಲೆ ಕುಂತಿರ್ತೈತಿ. ಯಾವುದೋ ಒಂದು ವಸ್ತು, ನೀವು ಹೆಣ್ಮಕ್ಳು ತಗೊಳ್ರಿ, ಒಂದು ಚಲೋ ಕಾಂಜರ್ ಸೀರೆ ನೋಡಿದ್ರೆ ಅದ್ರ ಮ್ಯಾಗ ಬಂದು ಕುಂತಿರ್ತೈತಿ, ಅದು ಭಾಳ ಚಲೋ ಐತೆ ಅಂತೇಳಿ. ಒಂದು ಯಾವ್ದಾರು ಮೊಬೈಲ್ ತಗೊಳ್ರಿ, ಆ ಎಷ್ಟು ಚಲೋ ಐತೆ ನೋಡಿ ಮೊಬೈಲ್ ಅಂತ ಅದ್ರ ಮ್ಯಾಗ ಕುಂತಿರ್ತೈತೆ ಅದು. ಹಂಗಾರೆ ಯಾವುದೋ ಒಂದು ವಿಷಯ ತಗೊಳ್ರಿ, ಯಾವುದೋ ಒಂದು ಸಬ್ಜೆಕ್ಟ್ ಏನು ನಿರಂತರವಾಗಿ ಹರಿದಾಡಕತ್ತೈತೆ ನೋಡಿ ಜನಗಳಿರ್ತೈತೆ, ಇದ್ರ ಮ್ಯಾಗ ಸಬ್ಜೆಕ್ಟ್ ಮ್ಯಾಗ ಕುಂತಿರ್ತೈತೆ ಮನಸ್ಸು, ಈ ವಿಷಯದ ಮೇಲೆ ಕುಂತಿರ್ತೈತಿ. ಆ ನಂತರದಲ್ಲಿ ಏನಾಗಿರ್ತೈತೆ ಅಂದ್ರೆ ಒಂದೊಂದು ಪ್ರದೇಶದ ಮೇಲೆ, ಯಾವುದೋ ಒಂದು ಚಲೋ ಪ್ರದೇಶ ನೋಡ್ಕೊಂಡ್ ಬಂದ್ವಿ, ಹೋಗಿ ಬಂದ ಮೇಲೆ 4 ದಿವಸ ಪೂರ್ತಿ ಮನಸ್ಸು ಅದ್ರ ಮ್ಯಾಗ ಕುಂತಿರ್ತೈತೆ. ಯಾರೋ ಒಂದು ಶಬ್ದದ ಮೇಲೆ ಕುಂತಿರ್ತೈತಿ, ಯಾರೋ ಒಂದು ನಮಗೆ ಕಿವ್ಯಾಗ ಬಂದು ಕೆಟ್ಟ ಶಬ್ದ ಹೇಳಿರ್ತಾರೆ, ಆ ಮನಸ್ಸೆಲ್ಲ ಆಡಿದ ಮಾತಿನ ಮೇಲೆ ಹೋಗಿರ್ತೈತೆ ಮನಸ್ಸೆಲ್ಲ. ಹಿಂಗೆ ಈ ಮನಸ್ಸು ಏನೈತಲ್ಲ, ಇದಕ್ಕೆ ಇಂಡಿಪೆಂಡೆಂಟ್ ಸ್ಥಾನ ಇಲ್ಲ. ಇದ್ರ ಮೇಲೆ ಕುತ್ಕೋಂತ ಇರ್ತೈತಿ. ಯಾವಾಗ ಇಷ್ಟಲಿಂಗದಲ್ಲಿ ನಾವು ಯೋಗ ಮಾಡಕ್ಕೆ ಚಾಲು ಮಾಡ್ತೇವೆ, ಇಷ್ಟಲಿಂಗದಲ್ಲಿ ಯೋಗ ಮಾಡಕ್ಕೆ ಚಾಲು ಮಾಡಿದಾಗ ಆ ಮನಸ್ಸು ಏನೈತಲ್ಲ, ಆ ಶಬ್ದ ಐತಲ್ಲ, ಶಬ್ದ ನಾಶ ಆಗೋಗ್ಬಿಡ್ತೈತಿ. ನಾಶ ಆದಾಗ ಆ ಶಬ್ದದ ಮೇಲೆ ಕುಂಡ್ರಾಕ ಮನಸ್ಸಿಗೆ ಜಗ ಇರಂಗಿಲ್ಲ. ಅದು ಶಬ್ದ ನೆನಪು ಹಾರತೈತಿ. ಯಾವುದೋ ಒಂದು ಕಿವ್ಯಾಗ ಎಂದಿರ್ತಾರೆ ನೋಡಿ, ಅದು ನೆನಪು ಹಾರಿಬಿಡ್ತೈತಿ, ಹೋಗ್ಬಿಟ್ಟಿರ್ತೈತಿ. ಅದು ಯಾವುದೋ ಒಂದು ಪ್ರದೇಶ ಮರ್ತಿರ್ತೇವಲ್ಲ, ನೋಡಿರ್ತೇವಲ್ಲ, ಆ ಪ್ರದೇಶ ನೆನಪು ಹಾರಿಬಿಡ್ತೈತಿ. ಯಾವುದೋ ಒಂದು ವಸ್ತುವಿನ ಮೇಲೆ ಮನಸ್ಸು ಮೋಹ ಇರ್ತೈತಲ್ಲ, ಆ ವಸ್ತುನು ಕೂಡ ನೆನಪು ಹಾರೋಗ್ಬಿಡ್ತೈತಿ. ಈ ವಿಷಯನೂ ನೆನಪು ಹಾರ್ತೈತಿ. ಎಲ್ಲ ನೆನಪಾರಿಗೆ ಮನೋ ಏಕಾಗ್ರತೆಯಿಂದ ಮನಸ್ಸು ಒಂದು ಕಡೆ ನಿಂತು ಬಿಡ್ತೈತಿ. ಅದಕ್ಕೆ ಯಾವ ವಿಷಯ, ಆ ಶಬ್ದ ಅದ ಕಡೆ ಬರಂಗಿಲ್ಲ, ಮನಸ್ಸು ಪೂರ್ಣ ಅದರಿಂದ ಮುಕ್ತ ಆಗತ್ತೆ. ಹಂಗಾರ ಈ ಮನಸ್ಸು ನಮಗೆ ಎಲ್ಲಿ ಹೋಗ್ಬೇಕಿದು? ಈ ಮನಸ್ಸಿಗೆ ಏನು ಜಗ ಸಿಗಂಗಿಲ್ಲ. ಅವಾಗ ಅದ್ರ ಮ್ಯಾಗ ಕೊಂಡ್ರಾಕ ಇದ್ರ ಮ್ಯಾಗ ಕೊಂಡು ಜಗ ಸಿಗಂಗಿಲ್ಲ ಇದಕ್ಕೆ. ಅದಕ್ಕಾಗಿ ಯಾವಾಗಲೂ ಕೂಡ ಮನಸ್ಸು ಯೋಚನಾರಹಿತವಾಗಿ ನಿಂತಾಗ ಈ ಮನಸ್ಸು ಎಲ್ಲಿ ಹೋಗಿ ಸೇರ್ತೈತೆ ಅಂತಂದ್ರೆ ಈ ಬ್ರಹ್ಮಾಂಡದ ಮೂಲ ಚೈತನ್ಯ ಐತಲ್ಲ, ಆ ಚೈತನ್ಯ ಜೊತೆಗೆ ಸೇರ್ಕೊಂಡ್ಬಿಡ್ತೈತೆ. ಇದಕ್ಕೆ ನಿಲ್ಲಾಕ ಜಗ ಸಿಗಂಗಿಲ್ಲ. ಯಾವಾಗ ಚೈತನ್ಯ ಜೊತೆಗೆ ಮನಸ್ಸು ಸೇರ್ಕೊಂಡ್ಬಿಡ್ತೈತಿ, ಸೇರ್ಕೊಂಡಾಗ ಈ ಮನಸ್ಸಿಗೆ ಚೈತನ್ಯದ ಸ್ವರೂಪ ಬರ್ತೈತಿ. ಚೈತನ್ಯದ ಸ್ವರೂಪ ಬರ್ತೈತಿ. ಇಷ್ಟಲಿಂಗ ಯೋಗದ ಮಹಿಮೆ ಇದು. ನಿಮ್ಮ ಮನೆಯಾಗ ಒಂದು ಲೋಟ ಹಾಲು ಅದಾವ ಅಂತ ತಿಳ್ಕೊಡ್ರಿ. ಈ ಹಾಲಿನೊಳಗೆ 1-2 ಚಮಚ ಸಕ್ಕರೆ ಹಾಕ್ತೀವಿ. ಸಕ್ಕರೆ ಹಾಕಿ ಸಕ್ಕರೆ ಕರಗಿಸ್ತೇವೆ. ಅದನ್ನ ಸಕ್ಕರೆ ದಪ್ಪ ಇರ್ತೈತೆ. ಸಕ್ಕರೆ ಹಾಕಿ ಕರಗಿಸ್ತೇವೆ. ಅದನ್ನ ಸಕ್ಕರೆ ಹಾಕಿ ಕರಗಿಸಿದ ಮ್ಯಾಗ ಕರಿಗಿ ಹೋಗ್ಬಿಡ್ತೈತೆ ಸಕ್ಕರೆ. ಅವಾಗ ನಾನು ಹೇಳ್ತೀನಿ, ಅವರ ಚಮಚ ಸಕ್ಕರೆ ಹಾಕಿದ್ರೆ ವಾಪಸ್ ಕೊಡ್ರಿ ನಂಗೆ ಸಕ್ಕರೆ ಅಂತೀನಿ ನಾನು. ನೀವು ಸಕ್ಕರೆ ಕೊಡಕ್ಕೆ ಸಾಧ್ಯ ಐತೇನು? ಸಾಧ್ಯ ಇಲ್ಲ. ಮತ್ತು ಅದರ ಸಕ್ಕರೆ ಐತಿ, ಸಕ್ಕರೆ ಇಲ್ಲ ಅನ್ನೋದ್ರ ಹಾಲಿನೊಳಗೆ
ಹಾಲಿನೊಳಗೆ ಸಕ್ಕರೆ ಇಲ್ಲೇನು? ಹಾಲಿನೊಳಗೆ ಸಕ್ಕರೆ ಐತಿ. ಆದ್ರೆ ಸಕ್ಕರೆ ಒಳಗೆ ಹಾಲಿದ್ರು ಕೂಡ ನಮಗೆ ಸಕ್ಕರೆ ಕಣ್ಣಿಗೆ ಕಾಣಂಗಿಲ್ಲ, ಆ ಸಕ್ಕರೆ ವಾಪಸ್ ತಗೊಳಕ್ ಬರಂಗಿಲ್ಲ. ಈಗ ಸಕ್ಕರೆ ಇಲ್ಲ ಅದ್ರ ಕಣ್ಣಿಗೆ ಕಾಣಂಗಿಲ್ಲ, ಆದ್ರೆ ಸಕ್ಕರೆ ಐತಿ ಅದ್ರಾಗ. ಆ ಸಕ್ಕರೆ ತನ್ನ ಮೂಲ ಸ್ವರೂಪ ಗಡಸು ಹಳಕಳಗಿರುತ್ತಲ್ಲ, ಆ ಮೂಲ ಸ್ವರೂಪನ ಕಳ್ಕೊಂಡ್ಬಿಡ್ತದೆ ಸಕ್ಕರೆ. ಆ ಸಕ್ಕರೆಗೆ ಯಾವ ಸ್ವರೂಪ ಬಂತು ಹೇಳ್ರಿ? ಈಗ ಯಾವ ಸ್ವರೂಪ ಬಂತು? ಯಾವ ಸ್ವರೂಪ ಬಂತು? ಹಾಲಿನ ಸ್ವರೂಪ ಬಂತು. ಹಂಗ ಈ ಮನಸ್ಸು ತನ್ನ ಗಡಸತನವನ್ನ ಲಿಂಗಯೋಗ ಮಾಡ್ತಾ 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 ಈ ಮನಸ್ಸು ತನ್ನ ಗಡಸತನವನ್ನ ಲಿಂಗಾಂಗ ಕಳ್ಕೊಂಡ್ಬಿಡ್ತೈತಿ. ಅದಕ್ಕೆ ಮೂಲ ಚೈತನ್ಯ ಜೊತೆಗೆ ಬೆರೆತು ಹೋಗ್ಬಿಡ್ತೈತಿ. ಬೆರೆತಾಗ ಆ ಮನಸ್ಸಿಗೆ ಯಾವ ಸ್ವರೂಪ ಬರ್ತೈತಿ? ಆ ಮೂಲ ಚೈತನ್ಯದ ಸ್ವರೂಪ ಬರ್ತೈತಿ. ಅದಕ್ಕೆ ಶಿವ ಅಂತ ಕರಿತೇವೆ. ಆ ಮನಸ್ಸೇ ಶಿವ ಸ್ವರೂಪ ಆಗತಿ. ಅದ್ಭುತವಾದಂಥ ಆ ಶಿವನಲ್ಲಿ ಏನು ಶಕ್ತಿ ಐತೋ ಆ ಎಲ್ಲ ಶಕ್ತಿ ಮನಸ್ಸಿಗೆ ಬರ್ತೈತಿ. ಇಂಥ ಅದ್ಭುತವಾದಂಥ ಶಕ್ತಿ ಮನಸ್ಸಿಗೆ ಬರ್ತೈತಿ. ಇದು ಎದ್ರ ಮೂಲಕ ಬರ್ತೈತಿ ಹೇಳ್ರಿ? ಎದ್ರ ಮೂಲಕ ಬರ್ತೈತಿ? ಇದು ತೆಂಗಿನಕಾಯಿ ಪೂಜೆ ಮಾಡೋದ್ರ ಮೂಲಕ ಬರ್ತೈತೇನು? ಇದು ಎದ್ರ ಮೂಲಕ ಬರ್ತೈತ್ರಿ ಅವರ? ಎದ್ರ ಮೂಲಕ? ನೀವು ಹೇಳ್ರಿ, ನೀವು ಹೇಳ್ರಿ. ಇಷ್ಟಲಿಂಗ ಯೋಗವನ್ನು ಮಾಡೋದ್ರ ಮೂಲಕ ಬರ್ತೈತಿ. ಹಿಂಗ ಮನುಷ್ಯನೇ ಸಹಜವಾಗಿ ನಡೆದಾಡುವ ದೇವರಾಗ್ತಾನೆ, ಶಿವನ ಸ್ವರೂಪಕ್ಕನೆ. ಇದು ಲಿಂಗಾಯತ ಧರ್ಮದ ಮನುಷ್ಯನೇ ನಡೆದಾಡುವ ದೇವರನಾಗುವಂಥ ಬಗೆ ಇದು. ಇದನ್ನು ಬಸವಣ್ಣರು ನಮಗೆ ಹೇಳಿಕೊಡ್ತಾರೆ. ಅಂತ ಇಷ್ಟಲಿಂಗವನ್ನು ಕೊಡ್ತಾರೆ ಬಸವಣ್ಣನವರು. ಮನುಷ್ಯನನ್ನೇ ದೇವರನ್ನಾಗಿ ಮಾಡುವಂಥ ಒಂದು ಅಪರೂಪವಾದಂಥ ವಸ್ತು ಯಾವುದು ಅಂತಂದ್ರೆ ಅದು ಲಿಂಗ. ಲಿಂಗವ ಪೂಜಿಸಿ ಲಿಂಗವೇ ಆದರು. ಚನ್ನಬಸವ ಶಿವೇಗಳವರು ಲಿಂಗವನ್ನು ಪೂಜಿಸಿ ಏನಾದರವರು ಲಿಂಗವೇ ಆದರು. ಮತ್ತು ಮಂದಿಗೆ ಏನು ಹೇಳ್ತಿದ್ರು ಅವರು? ಜನರಿಗೆಲ್ಲ ನಿಮಗೆಲ್ಲ ಏನು ಹೇಳ್ಕೊಡ್ತಿದ್ರು ಅವರು? ನೀವು ಲಿಂಗ ಕಟ್ಕೊಡ್ರಿ, ಲಿಂಗ ಪೂಜೆ ಮಾಡ್ರಿ, ನೀವು ಶಿವಯೋಗ ಮಾಡ್ರಿ, ನೀವು ನನ್ನಂಗ ಶಿವನ ಸ್ವರೂಪ ಆಗ್ರಿ ಅಂತ ಹೇಳ್ತಿದ್ರು. ಅರ್ಥ ಆತಾ? ಹಂಗಾರ ಹಿಂಗ ಯಡಿಯೂರು ಸಿದ್ಧಲಿಂಗೇಶ್ವರು, ಅಲ್ಲಂ ಪ್ರಭುದೇವರು, ಅಕ್ಕ ಮಹಾದೇವಿ, ಗುಡ್ಡಾಪುರದ ಅನಮ್ಮ, ಸಜ್ಜೂರು ಶರಣಮ್ಮ, ಹೇಮರೆಡ್ಡಿ ಮಲ್ಲಮ್ಮ, ಹಾನಗಲ ಗುರುಕುಮಾರ ಶಿವೆಗಳು, ಘನಮಠ ಶಿವೆಗಳು, ಏನು ದೊಡ್ಡ ದೊಡ್ಡ ತಪಸ್ವಿಗಳು ಆಗಿ ಹೋಗ್ಯಾರಲ್ಲ, ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮೀಜಿಯವರು, ಅವರೆಲ್ಲ ಕೇವಲ ಲಿಂಗ ಪೂಜೆಯನ್ನು ಮಾಡಿ ಅವರು ನಡೆದಾಡುವ ದೇವರಾದರು, ಶಿವನ ಸ್ವರೂಪ ಆದರು. ನಾವೆಲ್ಲರೂ ಅವ್ರ ಭಕ್ತರದೇವಿ ಇಲ್ಲ. ಈಗ ಚನ್ನಬಸವ ಶಿವೆಗಳ ಭಕ್ತರದೇವಿಲ್ಲ ನಾವೆಲ್ಲರೂ. ಈಗ ಮತ್ತು ನಾವೇನು ಮಾಡ್ತೇವಿ? ಚನ್ನಬಸವ ಶಿವೆಗಳ ಲಿಂಗ ಪೂಜೆ ಮಾಡ್ರಿ, ಲಿಂಗ ಕಟ್ಕೊಡ್ರಿ, ಲಿಂಗ ಬಿಟ್ರಿ, ಏನು ಪೂಜೆ ಮಾಡಬೇಡ್ರಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೈತಿ. ಜಗ್ಗಿ ಹೇಳ್ಯಾರ ಅವರು. ನಾವೇನು ಮಾಡಾಕತ್ತೇವಿ? ನಾವೇನು ಮಾಡಾಕತ್ತೇವಿ? ಬರೀ ಲಿಂಗ ಪೂಜೆ ಮಾಡಾಕತ್ತೇವಿ ನಾವೀಗ? ಇಲ್ಲ. ಮತ್ತು ಅದೇನೇನೋ ಪೂಜೆ ಮಾಡೋದು, 108 ಒಳ್ಳೆ ಪೂಜೆ ಮಾಡೋದು, ಗೊಳ್ಳು ಪೂಜೆ ಮಾಡೋದು, ತೆಂಗಿನಕಾಯಿ ಪೂಜೆ ಮಾಡೋದು, ಎಲ್ಲ ಜೀವನ ಅದ್ರಾಗ ಹೋತು. ಲಿಂಗಾಂಗ ಸಾಮರಸ್ಯವನ್ನು ಹೊಂದಲಿಕ್ಕೆ ಸಮಯನೇ ಸಿಗಂಗಿಲ್ಲ. ಯಾರಿಗೆ ಲಿಂಗ ಇಲ್ಲ ಅವ್ರು ಮಾಡ್ಕೊಳ್ಳಿ ಬೇಡ ಅನ್ನಂಗಿಲ್ಲ, ಲಿಂಗ ಇಲ್ಲದೆ ಇವರು ಮಾಡ್ಕೊಳ್ಳಿ ಬೇಡ ಅನ್ನಂಗಿಲ್ಲ. ಲಿಂಗ ಕಟ್ಕೊಂಡು ಅವನ್ನೆಲ್ಲ ಪೂಜೆ ಮಾಡಿದ್ರೆ ಲಿಂಗಾಂಗ ಸಮರಸದ ಒಂದು ಫಲ ಏನೈತಲ್ಲ ಸಿಗಲಿಕ್ಕೆ ಇಲ್ಲ. ಲಿಂಗಾಂಗ ಸಮರಸನ ಆಗಂಗಿಲ್ಲ. ಎಲ್ಲವನ್ನ ಬಿಟ್ಟು ಕುತ್ಕೊಂಡು ನಾವು ಓದ್ಕೊಂತ ಕುಂದ್ರೆ ಮನುಷ್ಯ ರ್ಯಾಂಕ್ ಬರ್ತಾನೆ. ಬರೀ ಮೊಬೈಲ್ನಾಗ ಆಟ ಆಡ್ಕೊಂತ ಕುಂತು ಓದಿದ್ರೆ ರ್ಯಾಂಕ್ ಬರ್ತಾನ? ಇಲ್ಲ. ಅವೆಲ್ಲವನ್ನ ಬಿಡಬೇಕು. ಅವನ ನಿಮಗೆ IAS ಒಳಗೆ ಪಾಸ್ ಆಗಿದ್ರು ಒಂದು 10 ಮಂದಿ ಟಾಪ್ 10s ಪಾಸ್ ಆದ್ರೆ ಅವ್ರಿಗೆ ಇಂಟರ್ವ್ಯೂ ತೊಗೊಂಡಿದ್ರು. ಅವ್ರಿಗೆ ಇಂಟರ್ವ್ಯೂ ತೊಗೊಂಡು ನೀವು ಪಾಸ್ ಆಗಕ್ಕೆ ಏನು ಕಾರಣ ಅಂತ ಅವ್ರು ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಮೊಬೈಲ್ ಫೋನನ್ನು 2 ವರ್ಷ ತೆಗೆದಿಟ್ಟಿದ್ವಿ ಅಂತ ಹೇಳಿದ್ರು. ತೆಗೆದಿಟ್ಟು ನಾವು ತಪಸ್ಸಿನಂಗೆ ಓದಿದ್ರು, ಏಕಾಗ್ರಚಿತ್ತದಿಂದ ಓದಿದ್ರು, ಅವ್ರು IAS ಪಾಸ್ ಆದರು. ಹಂಗೆ ನಾವು ಲಿಂಗಾಂಗ ಸಮರಸ ಅನ್ನೋದು ಸಾಧಿಸ್ಬೇಕಾತಂದ್ರೆ ನಮ್ಗೆ ಏಕಾಗ್ರತೆ ಬೇಕು. ನಾವು ಎಲ್ಲವನ್ನ ಪೂಜೆ ಮಾಡ್ಕೊಂತ ಹೋದ್ವಿ ಅಂದ್ರೆ ಏಕಾಗ್ರತೆ ಸಿಗಂಗಿಲ್ಲ. ಏಕಾಗ್ರತೆ ಸಿಗಲಾರ್ದಕ್ಕೆ ನಾವು ಲಿಂಗಾಂಗ ಸಮರಸ ಸಾಧಿಸಕ್ಕೆ ಆಗಂಗಿಲ್ಲ. ನಮ್ಮಲ್ಲಿ ಅಂತರಂಗದಲ್ಲಿ ಸಂಕಲ್ಪ ಶಕ್ತಿ ಬರಂಗಿಲ್ಲ, ಮನಸ್ಸು ಶುದ್ಧ ಆಗಂಗಿಲ್ಲ. ಯಾವ ಮನಸ್ಸು ಶುದ್ಧ ಆಗತ್ತೆ ಆ ಮನಸ್ಸಲ್ಲಿ ಸಂಕಲ್ಪ ಶಕ್ತಿ ಬರ್ತೈತಿ. ನಾವೇನು ಅನ್ಕೊಂತೇವಿ, ನಾವೇನದ ಸಂಕಲ್ಪ ಮಾಡ್ಕೊಂತೇವಿ, ಅದ್ರಂಗೆ ಇದೆಲ್ಲ ಕಾರ್ಯ ಶುರು ಆಗಿಬಿಡ್ತೈತೆ. ಅಷ್ಟು ಅದ್ಭುತವಾದಂಥ ಶಕ್ತಿ ಏನೈತಲ್ಲ ಮನಸ್ಸಿಗೆ ಐತಿ. ಅದಕ್ಕೆ ಈ ಮನಸ್ಸಿನ ಶಕ್ತಿ ಎದರಿಂದ ಬರ್ತೈತಿ ಅಂದ್ರೆ ಲಿಂಗಾಂಗ ಸಮರಸದಿಂದ ಬರ್ತೈತಿ. ಎಲ್ಲ ಚೋಟಾಪಟ ಎಲ್ಲ ಏನದಾವಲ್ಲ ಟ್ರಿಪಲ್ ಥಿಂಗ್ಸ್ ಅಂತ ನಾವು ಕರಿತೀವಿ, ದ್ವೇಷ, ಅಸೂಯೆ, ಮತ್ಸರ, ಹೊಟ್ಟಿ ಕಿಚ್ಚು ಎಲ್ಲ ನಾಶ ಆಗೋಗ್ಬಿಡ್ತಾವ. ಮನಸ್ಸು ಪರಿಶುದ್ಧಕತಿ, ಅದು ಲಿಂಗಾಂಗ ಸಮರಸಕ್ಕೆ ಯೋಗ್ಯಕತಿ. ಅವಾಗ ಆ ಲಿಂಗದಲ್ಲಿ ಮನಸ್ಸು ಸಂಪೂರ್ಣ ಲಯ ಆಗಿ ಹೋಗ್ಬಿಡ್ತೈತಿ. ಆವಾಗ ಮನಸ್ಸಿಗೆ ಲಿಂಗದ ಸ್ವರೂಪ ಬರ್ತೈತಿ. ಆ ಮನುಷ್ಯ ನಡೆದಾಡೋ ದೇವರಕ್ಕನೆ ಶರಣಾಕ್ಕನೆ. ಇದನ್ನ ಚನ್ನಬಸವ ಶಿವೆಗಳು ನಮಗೆಲ್ಲ ತೋರಿಸಿಕೊಟ್ರಿ. ಎಲ್ಲ ಮಹಾತ್ಮರು ತೋರಿಸಿದ್ರು. ಅಕ್ಕ ಮಹಾದೇವಿ ನೋಡ್ರಿ, ಅಲ್ಲಂ ಪ್ರಭು ನೋಡ್ರಿ, ಬಸವಣ್ಣವ್ರು ನೋಡ್ರಿ,
ಎಲ್ಲ ಮಹಾ ತಪಸ್ವಿಗಳಾದದ್ದು ಲಿಂಗ ಯೋಗದಿಂದ ಆಗಿದ್ದಾರೆ ತಾಯಿ. ಅದಕ್ಕಾಗಿ ನಾನು ಏನು ವಿನಂತಿ ಮಾಡ್ಕೊತೇನೆ ಅಂತಂದ್ರೆ, ನೀವೆಲ್ಲರೂ ಲಿಂಗ ಕಟ್ಕೊಂಡ್ರಿ, ನೀವು ಅಜ್ಜರ ಕಡೆಯಿಂದ ಲಿಂಗ ಕಟ್ಕೊಂಡಿರಿ, ಆದ್ರೆ ನಿಮ್ಮ ಮಕ್ಕಳಿಗೆ ಏನೈತೆ ಅಲ್ಲಿ ಲಿಂಗ ಕಟ್ಟಿಸ್ರಿ. ನಿಮ್ಮ ಮಕ್ಕಳಿಗೆ ಲಿಂಗ ಕಟ್ಟಿಸ್ರಿ, ದಿನಾ ವಿಭೂತಿ ಹಚ್ಕೊಳಕ್ ಕಲಿಸ್ರಿ, ದಿನಾ ವಿಭೂತಿ ಹಚ್ಕೊಡ್ರಿ. ವಿಭೂತಿ ಅಷ್ಟು ಶ್ರೇಷ್ಠವಾದಂಥ ವಸ್ತು ಯಾವುದೂ ಅಲ್ಲ. ನಮ್ಮ ಜನ ಏನು ಮಾಡ್ತಾರೆ ಅಂತಂದ್ರೆ, ಹಣಿ ಮ್ಯಾಗ ವಿಭೂತಿ ಹಚ್ಕೊಂಡ್ಬರ್ತಾರೆ, ಪೂಜೆ ಅನ್ಮ್ಯಾಗ ಈಟ್ ಹತ್ತಿರ್ತತೆ, ಹೊರಗೆ ಹೋಗೋದ್ನಾಗ ಅದನ್ನೆಲ್ಲ ಅಳಕಿಸ್ಕೊಂಡು ಶಿಸ್ತ ಪೌಡರ್ ಹಚ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಹಂಗೆ ಮಾಡಬಾರ್ದು. ನೀವು ಹಣಿ ಮ್ಯಾಗ ವಿಭೂತಿ ಹಚ್ಕೊಂಡು ಹೊರಗಡೆ ಹೋಗ್ರಿ, ನೀವು ನಿಮ್ಮ ವಿಭೂತಿ ಹಚ್ಚಿದ್ರೆ ಹಣಿ ನೋಡಿ ನಿಮ್ಗೆ ನಮಸ್ಕಾರ ಮಾಡ್ತಾರೆ ಜನ. ಯಾರ ಹಣಿ ಮೇಲೆ ವಿಭೂತಿ ಇರ್ತೈತಿ ಅವ್ರ ಹಣಿ ಮೇಲೆ, ಮುಖದ ಮೇಲೆ ಶಿವಕಳೆ ಇರ್ತೈತಿ. ಆ ಶಿವಕಳೆಯನ್ನು ಕಂಡಂತ ಎದುರಿನವ್ರು ಏನು ಮಾಡ್ತಾರೆ ಅಂದ್ರೆ ಕೈ ಮುಗಿತಾರೆ, ಶರಣು ಶರಣಾರ್ಥಿಪ ಅಂತಾರೆ. ಅಂತ ಅದ್ಭುತವಾದಂಥ ಶಿವಕಳೆ ಎದರಿಂದ ಬರ್ತೈತಿ ಅಂದ್ರೆ ವಿಭೂತಿಯಿಂದ ಬರ್ತೈತಿ. ಅದಕ್ಕಾಗಿ ದಯವಿಟ್ಟು ಎದ್ದುಗಳು ಹಣಿ ಮ್ಯಾಗ ವಿಭೂತಿ ಹಚ್ಕೊಡ್ರಿ. ಊಟ ಮಾಡೋದ್ನ ಮುಖ ತೊಗೊಂಡು ವಿಭೂತಿ ಹಚ್ಕೊಡ್ರಿ. ರಾತ್ರಿನಾಗ ಏನಾದ್ರೂ ಕೆಟ್ಟ ಕನಸು ಬೀಳ್ತಿತ್ತು ಅಂತಂದ್ರೆ ಮುಖ ತೊಳ್ಕೊಂಡು ಹಣಿ ಮ್ಯಾಗ ವಿಭೂತಿ ಹಚ್ಕೊಂಡು ಕೈಯಲ್ಲಿ ಲಿಂಗ ಹಿಡ್ಕೊಂಡು ಬಸವ 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 ಚಂದ ಬಸವ ಅಂತ ತಿಳ್ಕೊಂಡೇ ಒಂದು 5 ನಿಮಿಷ ಧ್ಯಾನ ಮಾಡಿ ಮಕ್ಕೊಡ್ರಿ. ಎಲ್ಲ ಕೆಟ್ಟ ಕನಸು ಬೀಳಂಗೇ ಇಲ್ಲ. ಅಂತ ಅದ್ಭುತವಾದಂಥ ಶಕ್ತಿ ಲಿಂಗದಲ್ಲಿ, ವಿಭೂತಿಯಲ್ಲಿ, ಸ್ಮರಣೆಯಲ್ಲೇ ಐತಿ. ನಾವು ಯಾಕೆ ಕರೆದಾರ ಕಟ್ಟಿಸ್ಕೊಂಡ್ಬರ್ಬೇಕು? ನಾವು ಯಾಕೆ ತಾಯ್ತ ಕಟ್ಟಿಸ್ಕೊಂಡ್ಬರ್ಬೇಕು? ಆ ತಾಯಿತದಲ್ಲಿ ಮನುಷ್ಯನನ್ನ ದೇವರನ್ನ ಮಾಡುವಂಥ ಶಕ್ತಿ ತಾಯಿತದಲ್ಲಿ ಇಲ್ಲ. ಮನುಷ್ಯನನ್ನ ದೇವರನ್ನ ಮಾಡುವಂಥ ಶಕ್ತಿ ಕರೆದಾರದಲ್ಲಿ ಇಲ್ಲ. ನಮ್ಮ ಕಷ್ಟಗಳನ್ನು ಕಳಿತಕ್ಕಂಥ ಶಕ್ತಿ ಕರೆದಾರದಲ್ಲಿ, ತಾಯಿತದಲ್ಲಿ ಇಲ್ಲ. ನಮ್ಮ ಎಲ್ಲ ಕಷ್ಟಗಳನ್ನು ಕಳಿತಕ್ಕಂಥ ಶಕ್ತಿ ಇಷ್ಟಲಿಂಗದಲ್ಲಿ ಐತಿ. ನಮ್ಮ ಏನು ಸಂಕಲ್ಪ ಮಾಡ್ತೇವೆ ಅದನ್ನು ಕಾರ್ಯ ಸಿದ್ಧಿ ಮಾಡೋಂಥ ಶಕ್ತಿ ಇಷ್ಟಲಿಂಗದಲ್ಲಿ ಐತಿ. ಮನುಷ್ಯನನ್ನೇ ದೇವರನ್ನ ಮಾಡೋಂಥ ಶಕ್ತಿ ಅದರಲ್ಲಿ ಐತಿ, ಇಷ್ಟಲಿಂಗದಲ್ಲಿ ಐತಿ. ಅದಕ್ಕಾಗಿ ನಾವು ಇಷ್ಟಲಿಂಗ ಒಂದನ್ನು ಬಿಟ್ರೆ ನಾವೇನೂ ಪೂಜೆ ಮಾಡಬಾರ್ದು. ಉಳಿದವ್ರು ಯಾರು ಲಿಂಗಿಲ್ಲ ಅವ್ರು ಮಾಡ್ಕೊಳ್ಳಿ, ನಾ ಬೇಡ ಅನ್ನಂಗಿಲ್ಲ. ಅಂಗದ ಮೇಲೆ ಲಿಂಗ ಕಟ್ಕೊಂಡಂಥವ್ರು ಹೀಗೆ ಏಕಾಗ್ರ ಚಿತ್ತದಿಂದ ನಿತ್ಯದಲ್ಲಿ ಲಿಂಗ ಯೋಗ ಮಾಡ್ಕೊಂತ ಹೋಗ್ರಿ. ನೀವು ಏನೇನು ಕಾರ್ಯವನ್ನು ಹಿಡಿದಿರ್ತೀರಿ ಆ ಎಲ್ಲ ಕಾರ್ಯಗಳಲ್ಲಿ ಯಶಸ್ವಿ ಕಾಣ್ತೀರಿ. ಇದು ನಾ ಹೇಳೋದಲ್ಲ, ಅನುಭವ ಮಂಟಪದಲ್ಲಿ ಅಲ್ಲಂತರು ಹೇಳ್ತಾರೆ, ಬಸವಣ್ಣವ್ರು ಹೇಳ್ತಾರೆ ಇದನ್ನು. ಲಿಂಗವಂತನ ನಡೆ ಶುದ್ಧ, ಲಿಂಗವಂತನ ನುಡಿ ಶುದ್ಧ. ಯಾಕಂದ್ರೆ ಅವನ ಮನಸ್ಸಿನಲ್ಲಿ ದ್ವೇಷ, ಅಸೂಯ, ಮತ್ಸರ ಎಲ್ಲ ಹೋಗ್ಬಿಟ್ಟಿರ್ತಾರೆ. ಎಲ್ಲರನ್ನು ಪ್ರೇಮದಿಂದ ಕಾಣ್ತಾನೆ, ಎಲ್ಲರನ್ನು ಕರುಣೆಯಿಂದ ಕಾಣ್ತಾನೆ. ಅಂತ ಕೆಟ್ಟ ಮನಸ್ಸು ಹೋಗ್ಬಿಟ್ಟಿರ್ತದೆ, ನೆಗೆಟಿವ್ಸ್ ಎಲ್ಲ ಹೋಗ್ಬಿಡ್ತೈತೆ. ಅವ ಪಾಸಿಟಿವ್ ಥಿಂಕರ್ ಆಗಿರ್ತಾನೆ. ಅದಕ್ಕಾಗಿ ಅಂತ ಅದ್ಭುತವಾದಂಥ ಮಹಾಶಕ್ತಿ ಇಷ್ಟಲಿಂಗದೊಳಗೆ ಐತಿ. ಇದನ್ನ ನಾವೆಲ್ಲ ಕಂಡ್ವಿ, ಚನ್ನಬಸವ ಶಿವಿಗಳ ನಡೆನುಡಿಯಲ್ಲಿ ಕಂಡ್ವಿ. ನೀವು ನೋಡ್ರಿ, ಸಣ್ಣ ಮಗು ಹೋದ್ರು ಬಾರಪ್ಪ ಮಗು, ದೊಡ್ಡವರು ಬಾಯವ್ವ, ಇವ್ರು ಬಂದ್ರು ಬರೀ ಶರಣರ. ಎಲ್ಲರೂ ಪ್ರೇಮದಿಂದ, ಅದ್ಭುತವಾದಂಥ ಪ್ರೇಮ. ಚನ್ನಬಸವಳಿಂದ ಯಾಕೆ ಬರು ತಾಯಿ ಪ್ರೇಮವನ್ನು ಕಾಣ್ತಿದ್ರು ಎಲ್ಲರೂ. ನಮ್ಮ ತಂದೆ, ನಮ್ಮ ತಾಯಿ ಅನ್ನೋಂಥ ಭಾವನೆ ಬರ್ತಿತ್ತು ಅವ್ರು ನೋಡಿದಾಗ. ಹೊಟ್ಟೆಗಿಂದೆಲ್ಲ ಹೇಳ್ತಿದ್ರು ಅವ್ರ ಮುಂದೆ. ಹೊಟ್ಟೆಗಿಂದ ತಾಯಿ, ಆ ಹೆಣ್ಣು ಮಗಳು ಹೊಟ್ಟೆಗಿಂದಲೇ ಯಾರ ಮುಂದೆ ಹೇಳ್ತಾರೆ ಹೇಳ್ರಿ? ತಾಯಿ ಮುಂದೆ ಹೇಳ್ತಾರೆ. ಹಂಗ ಅಜ್ಜವ್ರ ಮುಂದೆ ಬಂದು ಎಲ್ಲವನ್ನೂ ಹೇಳ್ತಿದ್ರು. ಯಾಕೆ ಹೇಳಿದ್ರು? ಅಜ್ಜವ್ರಂದ್ರೆ ತಾಯಿ ಇದ್ದಂಗ ಕರುಣಾಮೂರ್ತಿ. ಅಷ್ಟು ಕರುಣಾಮೂರ್ತಿ ಆಗ್ತಾನೆ ಮನುಷ್ಯ. ಎಲ್ಲವನ್ನು ತಮ್ಮ ಸಂಸಾರದ ಸುದ್ದಿ, ತಮ್ಮ ವೈಯಕ್ತಿಕ ಸುದ್ದಿ ಎಲ್ಲವನ್ನು ಅಜ್ಜರ ಮುಂದೆ ಹೇಳ್ತಿದ್ರು ಬಂದು. ತಾಯಿ ಸ್ವರೂಪದಲ್ಲಿದ್ರು. ಆಗ ಅಂತ ಮನಸ್ಸು ಎದರಿಂದ ಬಂತಂತಂದ್ರೆ ಅದು ಇಷ್ಟಲಿಂಗದ ಸಮರಸದಿಂದ, ಇಷ್ಟಲಿಂಗ ಯೋಗದಿಂದ ಬಂತು. ಅದಕ್ಕಾಗಿ ಇವತ್ತು ಆ ಬ್ರಹ್ಮಾಂಡದ ಚೈತನ್ಯ ಹೆಂಗೆ ಶಾಶ್ವತವಾಗಿರ್ತೈತೋ ಆ ಚೈತನ್ಯದಲ್ಲಿ ಯಾರು ತಮ್ಮ ಮನಸ್ಸನ್ನ ಲೀನಗೊಳಿಸಿರ್ತಾರೋ ಅವರು ಕೂಡ ಶಾಶ್ವತವಾಗಿರ್ತಾರೆ. ಇವತ್ತು ಚನ್ನಬಸವ ಶಿವಗಳವರು ಅಖಂಡವಾದಂಥ ಇಡೀ ಜೀವನವನ್ನ ಲಿಂಗಾಂಗ ಸಮರಸದಲ್ಲೇ ಕಳೆದ್ರು. ಅದಕ್ಕೆ ಬ್ರಹ್ಮಾಂಡ ಚೈತನ್ಯ ಹೆಂಗೆ ಶಾಶ್ವತ ಐತೋ ಹಂಗೆ ಚನ್ನಬಸವ ಶಿವಗಳವರು ಕೂಡ ಶಾಶ್ವತವಾಗಿದ್ದಾರೆ. ಅವರ ಮೂಲ ಚೈತನ್ಯ ಏನೈತಲ್ಲ ಆ ಚೈತನ್ಯ ಹಿಡಿದು ಜಗ್ಗತ್ತೆ. ಅದು ಈಗ ನೋಡಿ, ಇಷ್ಟು ಜನ ಸೇರಿರಂತಂದ್ರೆ ಚನ್ನಬಸವ ಶಿವಗಳವರ ತಪಶಕ್ತಿ, ಅದು ಎಲ್ಲವನ್ನು ಅಂತರಂಗದ ಶಕ್ತಿ ಜಕ್ಕೊಂಬರ್ತೈತೆ. ಅದನ್ನು ಆ ಭಕ್ತಿಯನ್ನು ಹುಟ್ಟಿಸ್ತೈತಿ. ಅದಕ್ಕಾಗಿ ಇವತ್ತಿನ ದಿವಸ ಆ ಮೂಲ ಚೈತನ್ಯ ಎಲ್ಲೈತಿ ಅಂತಂದ್ರೆ ಅಜ್ಜವ್ರು ಎಲ್ಲಿಟ್ಟಾರಂದ್ರೆ ಗುರುಬಸವ ಮಹಾಸ್ವಾಮಿಗಳ ಹೃದಯದಲ್ಲಿಟ್ಟಾರ ಆ ಮೂಲ ಚೈತನ್ಯವನ್ನು. ಆ ಸ್ವರೂಪನೇ ಐತಿದು, ಮತ್ತೆ ಬೇರೆ ಏನಿಲ್ಲ. ಚನ್ನಬಸವ ಶಿವಗಳ ಮೂಲ ಸ್ವರೂಪನೇ ಐತದು. ಅದಕ್ಕಾಗಿ ಅಂತ ಗುರುಬಸವ ಮಹಾಶಿವಗಳವರನ್ನ ಮತ್ತೆ ಜ್ಯೋತಿಯಾಗಿ ಇಟ್ಟು ಆ ಜ್ಯೋತಿಯಲ್ಲಿ ತಾವು ಅಡಕಾಗಿದ್ದಾರೆ. ಅದಕ್ಕೆ ಅವ್ರು ಅಡಕಾಗ್ಯಾರ, ಅವ್ರು ಹೋಗಿಲ್ಲ, ಮತ್ತೆ ಅದ್ರೊಳಗೆ ಅಡಕಾಗ್ಯಾರ. ಅವ್ರು ಅದ್ರೊಳಗೆ ಅದಾರ. ಅವ್ರು ಹಾಲಿನೊಳಗೆ ತುಪ್ಪ ಅಡಕಾದಂಗ, ಹಾಲಿನೊಳಗೆ ತುಪ್ಪ ಇರ್ತೈತಿ, ಆದ್ರ ತುಪ್ಪ ಎಲ್ಲೇ ಬೇರೆ ಐತಿ ಅಂತೇವ್ ನಾವು. ಹಾಲಿನೊಳಗೆ ತುಪ್ಪ ಇರ್ತೈತಿ, ತುಪ್ಪ ಅಡಕಾಗಿರ್ತೈತಿ. ಹಾಲ ತುಪ್ಪ ಕಾಣಂಗಿಲ್ಲ, ಅದ್ರ ವಾಸನೆ ಬರಂಗಿಲ್ಲ. ತುಪ್ಪದೊಳಗೆ ಹಾಲಿನೊಳಗೆ ತುಪ್ಪ ಇರ್ತೈತಿ. ಹಂಗ ಆ ಚೈತನ್ಯ ಪರಮ ಪೂಜ್ಯರ ಹೃದಯದಲ್ಲಿ ಅಡಕಾಗೈತಿ. ಆ ಚೈತನ್ಯ ಇಲ್ಲೇ ಐತಿ ಅಂತ.
ಅದಕ್ಕಾಗಿ ಇವತ್ತಿನ ದಿವಸ ಆ ಮೂಲ ಮಹಾ ತಪಸ್ವಿಗಳು ಚನ್ನಬಸವ ಶಿವೆಗಳು ನಾವೆಲ್ಲಿ ಕಾಣಬೇಕಂತಂದ್ರೆ ಪರಮ ಪೂಜ್ಯರ ಅಡಿದಾವರಗಳಲ್ಲೇ ಕಾಣಬೇಕು. ಏನು ಚನ್ನಬಸವ ಶಿವೆಗಳ ಕಾರ್ಯವನ್ನು ಮಾಡ್ಕೊಂಡ್ಬಂದ್ರು, ಆ ತತ್ವನಿಷ್ಠೆಯನ್ನು ಬೆಳೆಸ್ಕೊಂಡು ಬಂದರು, ಆ ತತ್ವನಿಷ್ಠೆಯನ್ನು ಉಳಿಸ್ಕೊಂಡು ಮತ್ತೆ ಬೆಳೆಸುವಂಥ ಮಹಾ ಕಾರ್ಯವನ್ನು ಇವತ್ತು ಗುರುಬಸವ ಮಹಾಸ್ವಾಮಿಗಳವರು ಮಾಡ್ತಾ ಇದ್ದಾರೆ. ಅದು ನಮಗೆಲ್ಲ ಬಹಳ ಅತ್ಯಂತ ಸಂತೋಷದ ಸಂಗತಿ. ಅದು ನಿಮಗೆ ಇನ್ನೊಂದು ಹೇಳಬೇಕಂತ ಮಾಡೀನಿ. ಅಂಗದ ಮೇಲೆ ಲಿಂಗ ಕಟ್ಕೊಂಡಂಥವ್ರು ತಾಯಿಗಳಾದಂಥವ್ರು ಯಾವಾಗಲೂ ಕೂಡಲ ಸಂಗನ ಶರಣರು, ಸ್ವತಂತ್ರ ಧೀರರು. ನಮಗೊಂದು ರೋಗ ಹಿಡಿದು ಬಿಟ್ಟದೆ. ಅಂಗದ ಮೇಲೆ ಲಿಂಗ ಕಟ್ಕೊಂಡದವರಿಗೆ ಒಂದು ದೊಡ್ಡ ರೋಗ ಏನು ಹಿಡಿದೈತೆ ಅಂದ್ರೆ ಪಂಚಾಂಗ ಕೇಳೋದು. ಯಾವತ್ತೂ ಪಂಚಾಂಗ ಕೇಳೋದು, ಪ್ರತಿಯೊಂದಕ್ಕೂ ಪಂಚಾಂಗ ಕೇಳೋದು. ಹುಟ್ಟಿದಾಗ ಪಂಚಾಂಗಗಳು, ಸತ್ತ ಪಂಚಾಂಗ ಕೇಳೋದು. ಚನ್ನಬಸವ ಶಿವೆಗಳು ಯಾವಾಗಲೂ ಯಾರ್ಯಾರು ಪಂಚಾಂಗ ಹೇಳ್ಯಾರೇನು? ಇಷ್ಟು ಮಂದಿ ಅವ್ರ ಜೊತೆಗೆ ಇದ್ರಿ, ನೀವೆಲ್ಲರೂ ಜೊತೆಗೆ ಇದ್ರಿ. ಹೇಳ್ಯಾರನ್ರಿ ಅವರ? ಹೇಳಿಲ್ಲ ಅವರು. ಮತ್ತು ಅವ್ರ ಜೀವನದಲ್ಲಿ ಕಷ್ಟ ಬಂದಿದ್ದಿಲ್ಲ ಚನ್ನಬಸವ ಶಿವೆಗಳವರಿಗೆ. ಅವ್ರೇನ್ರ ಪಂಚಾಂಗ ಕೇಳ್ಯಾರನ? ಯಾರ ಅಂತಲ್ಲಿ ಕರ್ಕೊಂಡು ಪಂಚಾಂಗ ಕೇಳ್ಯಾರನೋ? 200 ರೂಪಾಯಿ ಕೊಟ್ಟು ಪಂಚಾಂಗ ಹೇಳೋಣ ಯಾಕ ಕಷ್ಟ ಬಂದತೆ ಅಂತ ಕೇಳ್ಯಾರನ? ಅವರು ಕೇಳಿಲ್ಲ. ಆದ್ರೆ ಅವ್ರು ಯಾರನ್ನು ಕೇಳ್ತಿದ್ರು ಅಂತಂದ್ರೆ ಇಷ್ಟಲಿಂಗದಲ್ಲೇ ಕೇಳ್ತಿದ್ರು. ಇಷ್ಟಲಿಂಗವನ್ನು ಕೈಯಾಗಿ ಹಿಡ್ಕೊಂಡು, ಲಿಂಗಯ್ಯ ನನಗೆ ಕಷ್ಟ ಬಂದೈತೆಪ್ಪ, ನನ್ನ ಪರಿಹಾರ ಮಾಡಪ್ಪ ಅಂತ ಇಷ್ಟಲಿಂಗವನ್ನೇ ಕೇಳ್ಕೊಂತಿದ್ರು. ಪಂಚಾಂಗ ಕೇಳ್ತಿದ್ದಿಲ್ಲ, ಪಂಚಾಂಗ ಹೇಳ್ತಿದ್ದಿಲ್ಲ. ಪಂಚಾಂಗ ಕೇಳೋದು, ಜ್ಯೋತಿಷ್ಯ ಕೇಳೋದು ಅದು ಅಂಗದ ಮೇಲೆ ಲಿಂಗವಿದ್ದಂಥವರಿಗೆ ಅದು ನಿಷಿದ್ಧ. ಅದನ್ನು ಕೇಳಬಾರ್ದು. ಯಾಕಂದ್ರೆ ಲಿಂಗ ಜೀವಂತ ಐತಿ, ಲಿಂಗ ಜೀವಂತ ಐತಿ. ನೀವು ನಿತ್ಯದಲ್ಲಿ ಲಿಂಗ ಯೋಗ ಮಾಡ್ಕೊಂತ ಹೋಗ್ರಿ. ಲಿಂಗಯ್ಯನ ಒಂದು ಮಾತು ಕೇಳ್ರಿ, ಲಿಂಗಯ್ಯ ನನ್ನ ಮಕ್ಕಳ ಮದುವೆ ಯಾವ ಮಾಡ್ಬೇಕಪ್ಪ ಅಂತ ಇಷ್ಟೇ ಒಂದು ಮಾತು ಕೇಳಿ ಸುಮ್ಮನೆ ಆಗ್ರಿ. ನೀವು ನಿತ್ಯದಲ್ಲಿ ಲಿಂಗ ಪೂಜೆ ಮಾಡೋರಿಗೆ ಇಂಥ ಮನಸ್ಸು ಬಂದಿರ್ತೈತಿ. ಯಾವಾಗ ಅಮಾಸೆಗೊಂದ್ಸಲ ಹುಣ್ಣಿಗೊಂದ್ಸಲ ಮಾಡೋರಿಗೆ ಬರಂಗಿಲ್ಲ. ಮತ್ತೆ ಅದಕ್ಕೆ ನಿತ್ಯದಲ್ಲಿ ಒಂದು 5 ರಿಂದ 10 ನಿಮಿಷ ಭಕ್ತಿಯಿಂದ ಲಿಂಗ ಯೋಗವನ್ನು ಮಾಡ್ರಿ. ಅವಾಗ ನೀವು ಸುಮ್ಮನೆ ಕುಂಡ್ರಿ. ಇಂಥ ದಿವಸ ಮಾಡು ಅಂತ ತಿಳ್ಕೊಂಡು ಒಳಗೊಂದು ಧ್ವನಿ ಬರ್ತೈತಿ. ಆ ಒಳಗಿನ ಒಂದು ಧ್ವನಿ ಬರ್ತದಲ್ಲ, ಅದಕ್ಕೆ ಲಿಂಗದ ನುಡಿ ಅಂತ ಕರೀತಾರೆ ಬಸವಣ್ಣವರು. ಇವತ್ತು ಡಿವೈನ್ ವಾಯ್ಸ್ ಅಂತ ಆಧ್ಯಾತ್ಮಿಕ ಜೀವಿಗಳು ಕರೀತಾರೆ, ಡಿವೈನ್ ವಾಯ್ಸ್ ಅಂತ ಕರೀತಾರೆ. ಅದಕ್ಕಾಗಿ ನಾವು ಏನಾದರೂ ಕಷ್ಟವನ್ನು ಕೇಳೋದಾತಂದ್ರೆ ಇಷ್ಟಲಿಂಗದಲ್ಲಿ ಬೇಡ್ಕೊಡ್ರಿ. ಬಸವಣ್ಣವ್ರು ಏನಂತಾರೆ? ಹಾಡಿದೊಡೆ ನೊಡೆಯನ ಹಾಡುವೆ, ಬೇಡಿದೊಡೆ ನೊಡೆಯನ ಬೇಡುವೆ, ಒಡೆಯಂಗ್ ಒಡಲ ತೋರಿಯನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ ಅಂತಾರೆ. ಏನಾದ್ರೂ ಬೇಡೋದಾದ್ರೆ ಇಷ್ಟಲಿಂಗದಲ್ಲೇ ಬೇಡ್ಕೋಬೇಕು. ನಾವು ಪಂಚಾಂಗ ಕೇಳಿ ಕಷ್ಟ ಬಂದೈತಿ, ಆದೈತ್ರಿ, ನಷ್ಟ ಆಗೈತ್ರಿ, ಹೊಲದಾಗ ಬೆಳಿ ಬರುವಲ್ರಿ, ಮನ್ಯಾಗ ನಿಂಬಿಕಾಯಿ ಬೇಕಾಕತ್ತಾರಿ, ಏನು ಮಾಡೋಣ್ರಿ? ಏನು ಕೇಳಬೇಡ. ಸುಮ್ಮನೆ ಲಿಂಗ ಹಿಡ್ಕೊಂಡು ಲಿಂಗನಲ್ಲೇ ಬೇಡ್ಕೊಡ್ರಿ. ಸುಮ್ಮನೆ ಅದರಲ್ಲೇ ಬೇಡ್ಕೊಡ್ರಿ. ಎಲ್ಲ ಕಷ್ಟಗಳ ಪರಿಹಾರ ಮಾಡೋಂಥ ಶಕ್ತಿ ಇಷ್ಟಲಿಂಗಕ್ಕೈತಿ. ಎಲ್ಲವೂ ಪರಿಹಾರ ಆಗತ್ತೆ. ಅದ್ರ ಮೇಲೆ ವಿಶ್ವಾಸ ಇಡ್ರಿ, ಅಷ್ಟೇ ಸಾಕು ಅಂತ ಹೇಳಿ ಇವತ್ತಿನ ದಿವಸ ಅಂಗದ ಮೇಲೆ ಲಿಂಗ ಇದ್ದಂದ್ರೆ ಒಂದು ಸಿದ್ಧಾಂತ ಐತಿ. ಪಂಚಾಂಗ ಕೇಳಬಾರ್ದು, ತೆಂಗಿನಕಾಯಿ ಪೂಜೆ ಮಾಡಬಾರ್ದು, ಏನು ಮಾಡಬಾರ್ದು, ಬರೇ ಲಿಂಗ ಯೋಗ ಮಾಡಬೇಕು. ಇದು ನಮ್ಮ ಲಿಂಗದ ಸಿದ್ಧಾಂತ ಐತಿ. ಅದಕ್ಕಾಗಿ ಹಿಂಗೆ ನಡ್ಕೊಂಡವ್ರು ಯಾರಂದ್ರೆ ಚನ್ನಬಸವ ಶಿವಯೋಗಿಗಳು ಅಂತ ಹೇಳಿ ಇವತ್ತು ಆ ಮಹಾ ತಪಸ್ವಿಗಳ ಆಶೀರ್ವಾದ. ಇವತ್ತು ನಾನಾದ್ರೂ ಅವರ ಆಶೀರ್ವಾದದಿಂದನೇ ಅದೇನು. ನಾನು ನಮ್ಮ ಅಪ್ಪಗಳೆಲ್ಲ, ನಮ್ಮ ಸಿದ್ದೇನಕೋಟೆ ಅಪ್ಪಗಳು, ಲಿಂಗಸೂರು ಅಪ್ಪಗಳು, ಅವರೆಲ್ಲರೂ ಅವರ ಆಶೀರ್ವಾದದಿಂದ ನಾವು ಬೆಳೆದವರೆಲ್ಲ. ಮಹಾ ತಪಸ್ವಿಗಳ ಚನ್ನಬಸವ ಶಿವೆಗಳ ಹಸ್ತ ನಮ್ಮ ತಲೆ ಮ್ಯಾಗ ಬಂದತೆ. ಅದು ಅದಕ್ಕಾಗಿ ಅವ್ರ ಅನುಗ್ರಹ ಐತಿ. ಅದಕ್ಕೆ ಮಹಾ ತಪಸ್ವಿಗಳಂದ್ರೆ ಅದ್ಭುತ ತಪಸ್ವಿಗಳವರು. ಅಹಂಕಾರ ಅನ್ನೋದು ಒಟ್ಟ ಇದ್ದಿದ್ದಿಲ್ಲ ಅವರಿಗೆ. ಏನು ಮಹಾ ತಪಸ್ವಿಗಳವರು. ಈ ನೆಲದ ಮೇಲೆ ಆಗಿ ಹೋದರು, ಏನೇನು ಬಯಸಲಿಲ್ಲ, ಏನೇನು ಕೇಳಲಿಲ್ಲ, ಯಾರನ್ನ 10 ಪೈಸೆ ಕೇಳಲಿಲ್ಲ. ಎಂಥ ಅದ್ಭುತವಾದಂಥ ತಪಸ್ವಿಗಳವರು, ಮಹಾಜ್ಞಾನಿಗಳು, ಮಹಾ ಬೆಳಕು. ಇವತ್ತು ಅವ್ರ ಆಶೀರ್ವಾದ ಈಗೆಲ್ಲ ನಮ್ಮ ಮೇಲೆಲ್ಲ ಐತಿ. ನಮ್ಮ ವೀರತೇಶಾನಂದ ಸ್ವಾಮೀಜಿಯವರು ಬಂದಾರ, ಮಾಡ್ಯಾಳ್ ನಿರಂಜನ ಮಹಾಸ್ವಾಮೀಜಿಯವರು, ನಮ್ಮ ಸಿದ್ಧಲಿಂಗಪ್ಪಗಳು, ಸಿದ್ದೇನಕೋಟೆ ಅಪ್ಪಗಳು, ಪರಮ ಪೂಜ್ಯ ಜಗದ್ಗುರು ಸೋಮಲಿಂಗ ಮಹಾಸ್ವಾಮಿಗಳು, ಉತ್ತಂಗಿ ಕೊಟ್ಟೂರೇಶ್ವರ ಸಂಸ್ಥಾನ ಮಠದ ಅಪ್ಪಗಳು ಎಷ್ಟು ಚಂದ ಮಾತಾಡಿದರು. ಅವರು ಬಂದಿದ್ದಾರೆ. ಮುಖ್ಯಮಂತ್ರಿ ಚಂದ್ರಪ್ಪ ಅವರು ಬಂದಿದ್ದಾರೆ. ಮತ್ತು ನಮ್ಮ ಮಲ್ಲಿಂಕೇರಿ ಅಪ್ಪಗಳು, ನಮ್ಮ ಗುಂಡ್ಲಿಪೇಟೆ ಅಪ್ಪಗಳು, ಅವರೆಲ್ಲರೂ ಇವತ್ತಿನ ದಿವಸ ಆ ಮಹಾ ತಪಸ್ಸುಗಳ ಸ್ಮರಣೋತ್ಸವಕ್ಕೆ ಬಂದಿದ್ದಾರೆ. ಇವರೆಲ್ಲರ ಅಂತಃಕರಣ ಆಶೀರ್ವಾದ ನಮ್ಮ ಮೇಲೆ, ನಿಮ್ಮ ಮೇಲೆ ಸದಾಕಾಲ ಇರಲಿ. ಏನು ಗುರುಬಸವ ಮಹಾಸ್ವಾಮಿಗಳು ಏನೊಂದು ಅಪ್ಪಣೆ ಪಡಿಸ್ತಾರ, ಆ ಅಪ್ಪಣೆ ಚನ್ನಬಸವ ಶಿವಗಳ ಅಪ್ಪಣೆ ಅಂತ ನಾವು ಪಾಲಿಸಿದ್ವಿ ಅಂದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಸುಖ ಸಿಗ್ತೈತಿ ಅಂತ ನನಗೆ ಅನಿಸ್ತೈತಿ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಮನೋಹರ್ ಅವರು ಬೆಂಗಳೂರಿಂದ ಬಂದಿದ್ದಾರೆ, ನಮ್ಮ ನಾಗರಾಜ್ ಅವರು ಬಂದಿದ್ದಾರೆ, ಪರಮ ಪೂಜ್ಯ ಮಾತಾಜಿ ಗಾಯತ್ರಿ ತಾಯಿಯವರು ಬಂದಿದ್ದಾರೆ. ಇವತ್ತು ಬಸವ ಸಂಸ್ಕೃತಿ ಅಭಿಯಾನ ಹೊಂಟೈತಿ. ಬಸವಣ್ಣವರ ತತ್ವಗಳನ್ನು ನೀಡಿ ನಾಡಿದ್ದು ಪ್ರಚಾರ ಮಾಡುವಂಥ ಒಂದು ವ್ಯವಸ್ಥೆ ನಡೆದೈತಿ. 5ನೇ ತಾರೀಕಿನ ದಿವಸ ಬೆಂಗಳೂರಲ್ಲಿ ಅದು ಮುಕ್ತಾಯ ಆಕತಿ. ಅದಕ್ಕೆ ನೀವೆಲ್ಲರೂ ಸೇರಿಕೊಂಡು
ಬೆಂಗಳೂರಿಗೆ 5ನೇ ತಾರೀಕಿನ ದಿವಸ ಎಲ್ಲರೂ ತಾವು ಬರಬೇಕು, ಬೆಳಗ್ಗೆ 10 ಅರಮನೆ ಮೈದಾನದಲ್ಲಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಮಾತು ಮುಗಿಸ್ತೇನೆ. ಶರಣು ಶರಣಾರ್ಥಿ. ಮುಖ್ಯಮಂತ್ರಿ ಚಂದ್ರು ಶರಣರು ಬಂದಿದ್ದಾರೆ. ಅವ್ರ ದಿವಸ ಭಾಳ ದಿವಸ ನೋಡ್ಬೇಕಂತಿದ್ದೆ ನಾನು. ಇವತ್ತಿನ ದಿವಸ ಅವ್ರು ನೋಡೋ ಸೌಭಾಗ್ಯವನ್ನು ನಮ್ಮ ಅಪ್ಪಗಳು ತಂದು ಕೊಟ್ಟಾರೆ. ಅವ್ರ ಮಾತುಗಳನ್ನು ತಾವೆಲ್ಲ ಕೇಳ್ರಿ ಅಂತ ಹಾರೈಸಿ ಈ ಮಾತು ಮುಗಿಸ್ತೇನೆ. ಶರಣು ಶರಣಾರ್ಥಿ. ಪೂಜ್ಯರಿಗೆ ಶ್ರೀಮಠದ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಅವರ ಪಾದಾರವಿಂದಲೇ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಅವರು ಪೂಜ್ಯರಿಂದ ಗೌರವವನ್ನು ಸ್ವೀಕರಿಸಿ